ಸಾಹೇಬ್ ಅಂಬೇಡ್ಕರ್ ದಮನಿತರ ಧ್ವನಿಯಾಗಿದ್ರು ಡಾಕ್ಟರ್ ಸದಾಶಿವ ಮರ್ಜಿ. ಧಾರವಾಡ ಜಿಲ್ಲೆಯ ಕಲಘಟಗಿ ಪಟ್ಟಣದ ಸ್ಥಳೀಯ ಗುಡ್ ನ್ಯೂಸ್ ಕಾಲೇಜಿನಲ್ಲಿ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಡೆದ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿದೆ. ಪ್ರಾಚಾರ್ಯರು ಆದ ಡಾಕ್ಟರ್ ಮಹೇಶ್ ಹೊರಕೇರಿ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನ ಪರಿಚಯಿಸಿದರು. ಮುಖ್ಯ ಅತಿಥಿಗಳು ಆದ ಡಾಕ್ಟರ್ ಸದಾಶಿವ ಮರ್ಜಿ ಅವರು ತಮ್ಮ ಭಾಷಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಹೋರಾಟಮಯ ಜೀವನ, ಸಾಮಾಜಿಕ ನ್ಯಾಯಕ್ಕಾಗಿ ಅವರು ನಡೆಸಿದ ಅನನ್ಯ ಸೇವೆ ಹಾಗೂ ಸಾಧನೆಗಳನ್ನು ವಿವರಿಸಿದರು. ಅಂಬೇಡ್ಕರ್ ಅವರ ಚಿಂತನೆಗಳು ಸಮಾನತೆ ಹಾಗೂ ಶಿಕ್ಷಣದ ಮಹತ್ವವನ್ನು ಸಮಾಜಕ್ಕೆ ತೋರಿಸಿಕೊಟ್ಟಿದೆ ಎಂದಿದ್ದಾರೆ. ಸಿಂಡಿಕೇಟ್ ಸದಸ್ಯರಾಗಿಯೂ ಸದಾನಂದ ಚಿಂತಾಮಣಿ ಮಾತನಾಡಿ, ಅಂಬೇಡ್ಕರ್ ಅವರ ಚಿಂತನೆಗಳು ಇಂದಿನ ಸಮಾಜಕ್ಕೂ ಅತ್ಯಂತ ಪ್ರಸ್ತುತವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ತಾಲೂಕಿನಲ್ಲಿ ಗುಡ್ ನ್ಯೂಸ್ ಕಾಲೇಜು ಬಡವರು, ಹಿಂದುಳಿದವರು ಮತ್ತು ದಲಿತರಿಗೆ ಶಿಕ್ಷಣ ಕೊಡುವಲ್ಲಿ ಮುಂಚೂಣಿಯಲ್ಲಿ ಇದ್ದು ಅಂಬೇಡ್ಕರ್ ಅವರ ನಿಜವಾದ ವಿಚಾರಧಾರೆಗಳಿಗೆ ಸ್ಪಂದಿಸಿದ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಪ್ರಶಂಸಿಸಿದ್ರು. ಅರುಳಾನಂದನ್ಜಿ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡಿ, ಅಂಬೇಡ್ಕರ್ ಅವರ ಆದರ್ಶಗಳನ್ನು ಎಲ್ಲರೂ ಕೂಡ ಅಳವಡಿಸಿಕೊಂಡು ಸಮಾಜದಲ್ಲಿ ಸಮಾನತೆ ಮತ್ತು ಸಹಭಾಗಿತ್ವವನ್ನು ಬಲಪಡಿಸಿಕೊಳ್ಳಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಮಹಾವಿದ್ಯಾಲಯದಲ್ಲಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತವಾಗಿ ದಿನಾಂಕ 10/4/2026 ಆಧುನಿಕ ಭಾರತದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ಎಂಬ ವಿಷಯದ ಮೇಲೆ ಪ್ರಬಂಧ ಏರ್ಪಡಿಸಲಾಗಿತ್ತು. ಇದರಲ್ಲಿ ಪ್ರಥಮ ಬಹುಮಾನ ರೋಶನಿ ನಾಯ್ಕರ್, ದ್ವಿತೀಯ ಬಹುಮಾನ ಸರಸ್ವತಿ ಅಂಬಾಯಿ ಮತ್ತು ತನುಜಾ ಹರಿಜನ್ ಹಂಚಿಕೊಂಡಿದ್ದಾರೆ. ತೃತೀಯ ಬಹುಮಾನವು ಕಾತುನಬಿ ಪಾನಿಬಂದ ಮತ್ತು ಪ್ರತಿಭಾ ಚಿಕ್ಕಮಠ ಹಂಚಿಕೊಂಡು ಈ ವಿಜೇತ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ನಗದು ಬಹುಮಾನ ವಿತರಿಸಲಾಗಿದೆ. ಎಸ್ಸಿ/ಎಸ್ಟಿ ಘಟಕದ ಸಂಯೋಜಕರು ಆದ ಶಶಿಕುಮಾರ್ ಕಟ್ಟಿಮನಿ, ಎಸ್ಸಿ/ಎಸ್ಟಿ ಘಟಕದ ಕಾರ್ಯದರ್ಶಿ ಕುಮಾರಿ ಲಕ್ಷ್ಮೀ ಅಪ್ಪಣ್ಣವರ, ಉಪನ್ಯಾಸಕರು ಆದ ಮಹಾದೇವ ಉಳ್ಳಾಗಡ್ಡಿ, ರೈಮಾನ್ ಸಾಬ್ ಗೋಲಳ್ಳಿ, ಕುಲ್ಸುಂಬಿ ಶೇಖ್, ಸಂಧ್ಯಾ ಗಾವಂಕರ್, ಮಹಂತೇಶ್ ನಿಂಬಣ್ಣವರ, ಶಶಿಧರಯ್ಯ ಹೆಬ್ಬಳ್ಳಿ ಮಠ, ಅಕ್ಷತಾ ಕುಬ್ಯಾಳ್, ಬೋಧಕೇತರ ಸಿಬ್ಬಂದಿಗಳು ಆದ ಎಸ್ಎಸ್ ಸುತಗಟ್ಟಿ, ಪ್ರಕಾಶ್ ನೆನಕಿ, ಜಾಕೋಬ್ ದೊಡ್ಡಬುಟ್ಟಿ, ರವಿ ಹಂಡಿಯವರ ಇದ್ದರು. ಅಶ್ವಿನಿ ಮಾಳಿಗೆ ನಿರೂಪಿಸಿದ್ರು. ಅನ್ನಪೂರ್ಣ ಹಿರೇಮಠ್ ವಂದಿಸಿದ್ರು. ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. So as Dr. Ambedkar said in his saying, education is like a milk of a tigress. One who drinks it gets the power of roaring. Wherein Dr. Sadaşiv Marji has drunk the lion's milk. Therefore, he was roaring very boldly in front of your Commerce Degree College, and the dignitaries on the dais, lecturers, invited guests, and my dear students, good afternoon to you all. Instituted the Indian Constitution and created a law for us, but he has left some legacy for each one of us to imitate. And we don't need any introduction to the dignitaries seated on the dais. And while addressing, Dr. Sadaşiv Marji said very beautifully, I thought he is an elegant speaker, but he also is a beautiful singer. He sang beautifully to him. He was roaring in a way, giving all the points that I have written here and prepared. He said it beautifully. The portion of it I understood because I don't follow Kannada, but most of the time what he uttered was everything is real. At the end of the speech, while he was having a word with me, a few minutes, he said, today's generation spent very minimum for learning. ಯಾವ ಹುಡುಗನಿಗೆ ನೀರಿನ ಹರಿವಾಳವನ್ನು ಮುಟ್ಟಿ ಸ್ವತಃ ನೀರನ್ನು ತೆಗೆದುಕೊಂಡು ಕುಡಿಯೋದಕ್ಕೆ ಅವಕಾಶ ನೀಡಲಿಕ್ಕೋ ಅಂತಹ ಒಬ್ಬ ಅಸ್ಪೃಶ್ಯ ಬಾಲಕ ನಿರಂತರ ಓದು, ನಿರಂತರ ಜ್ಞಾನ ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆ
ಬಿದ್ದು ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆ ನಮ್ಮೊಳಗೆ. ಎಲ್ಲರಿಗೂ